ನಮ್ಮ ಪನ್ನಲಕಟ್ಟೆಯಲ್ಲಿ ಅಮ್ಮ ಸ್ಟೋರ್ ರಮೇಶ್ ನಾಯ್ಕರು ಸೂಜಿರಾಮ್ ಅಂಥೇಳಿ ಅವರ ಹೆಸರನ್ನು ಕರೀತಾರೆ. ಯಾಕಂತ ಹೇಳಿದ್ರೆ ಅವರು ಫುಲ್ಲು ಫಾರ್ಮ್ ಅಂದರೆ ಕುಟುಂಬ ಮತ್ತು ಬಂಧು ಬಾಂಧವರ ಎಲ್ಲರ ಹೆಸರು ಸೂಜಿರಾಮ್ ಅಂಥೇಳಿ. ಅವರಿಗೆ ಒಂದಿತ್ತ ಅವರು ಸಣ್ಣ ಪುಟ್ಟ ನನ್ನ ಹಾಗೆ ದಾನ ಧರ್ಮ ಮಾಡ್ತೀನಂತ ಹೇಳಿದಾರಂತೆ. ಅದು ಒಳ್ಳೆಯ ಕೆಲಸ. ಅದೇ ರೀತಿಯಲ್ಲಿ ಅವರ ತಮ್ಮನು ದಿನ ಅದನ್ನು ನೋಡಿ ದಿನ ಅವನಿಗೆ ಬೇಕಾಗುವಂಥ ಹಣ್ಣು ಹಂಪಲು ತರಕಾರಿ ತಿಂಡಿ ಇಂಥದ್ದೆಲ್ಲ ತೆಗೆದುಕೊಂಡು ಹೋಗುತ್ತಾರಂತೆ. ಅವರು ಹಾಕಿದ್ದಾರೆ ಯೂಟ್ಯೂಬಲ್ಲಿ. ಏನಂತ ಹೇಳಿದರೆ, ನಮ್ಮ ಅಣ್ಣ ದಾನ ಧರ್ಮ ಮಾಡ್ತಾರಂತ ಹೇಳ್ತಾರೆ, ಅದಕ್ಕೆ ನಾನು ತಗೊಂಡು ಹೋಗ್ತೇನೆ ಅಂತೇಳಿ. ಅದರಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ, ಅಣ್ಣ ಹೇಳಿದ್ದು ಏನು ಅಂತೇಳಿ. ಅಣ್ಣ ಹೇಳಿದ್ದು ಏನಂತ ಹೇಳಿದರೆ, ದಾನ ಧರ್ಮ ಮಾಡುವುದು ಯಾರಿಗೆ? ಕಾಲಿಲ್ಲದವರಿಗೆ, ಕಣ್ಣು ಇಲ್ಲದವರಿಗೆ, ಪ್ರಾಯದವರಿಗೆ, ಕೂಲಿ ಕೆಲಸ ಮಾಡದೆ ಮನೆಯಲ್ಲಿ ಮಲಗುವವರಿಗೆ, ಕೆಲಸ ಮಾಡುವವರಿಗಲ್ಲ, ದುಡಿಯುವವರಿಗಲ್ಲ ಅಂಥೇಳಿ ಅವರು ಹೇಳಿದ್ದು. ನೀವು ತಿಳ್ಕೊಂಡಿದ್ದು ದಾನ ಧರ್ಮ ಮಾಡುತ್ತೆ ಅಂತ ಹೇಳಿದ್ರೆ ಕೂಡಲೇ ಎಲ್ಲರಿಗೂ ಕೆಲಸ ಮಾಡುವವರಿಗೆ, ಸಂಪಾದನೆ ಮಾಡುವವರಿಗೆ, ದುಡಿಯುವವರಿಗೆ ದಾನ ಮಾಡ್ತೀವಿ ಅಂತ ಹೇಳಿದ್ದಲ್ಲ. ಇದನ್ನು ಗಮನ ಬಿಟ್ಟು ನೀವು ಕೇಳಬೇಕು. ಅವರ ಧರ್ಮ ಒಳ್ಳೆಯ ಧರ್ಮ. ಅವ್ರು ಹೇಳಿದ್ದೇನೋ ಕೈಕಾಲಿಲ್ಲದವರಿಗೆ, ಭಿಕ್ಷುಕರಿಗೆ ದಾನ ಮಾಡುವವರಿಗೆ. ಭಿಕ್ಷುಕರಂದರೆ ಕೈಕಾಲದರಿದ್ದ ಭಿಕ್ಷುಕರಿಗೆಲ್ಲ, ಅವರಿಂದ ಅವರ ದೇಹ ಸ್ಥಿತಿಯನ್ನು ನೋಡಬೇಕು. ಅವರು ಸರಿ ಇಲ್ಲವಾ ಇದ್ದಾರ ಅಂತ ನೋಡಬೇಕು. ಹಾಗಾಗಿ ಅವರು ದಾನ ಮಾಡ್ತಾರೆ. ಅವರಿಗೆ ವಿನಃ ದುಡಿಯುವವರಿಗಲ್ಲ. ಇದನ್ನು ಒಳ್ಳೆಯ ರೀತಿಯಲ್ಲಿ ದಾಖಲಾತಿಯನ್ನು ನೋಡಿ ಪರಿಶೀಲನೆ ಮಾಡಿ ಅವರು ಕೊಡುವಂಥದ್ದು. ಅವರಿಗೆ ನಾನು ಶುಭಾಶಯನ್ನು ಕೋರುತ್ತೇನೆ. ಅವರು ಮಾಡುವಂಥದ್ದು ಕಣ್ಣಿಲ್ಲದವರಿಗೆ, ಕಾಲಿಲ್ಲದವರಿಗೆ, ಹಾಗೆ ಹುಷಾರಿಲ್ಲದವರಿಗೆ, ಇತರದಿಗಳಿಗೆ ಅಂತ ಹೇಳಿದರೆ ಅಂಗವಿಕಲರು ಅಂತ ಹೇಳಿದರೆ ಅವರಿಗೆ ಕೆಲಸ ಮಾಡೋರಿಗೆಲ್ಲ. ಕೆಲಸ ಮಾಡದೆ 1 ರೂಪಾಯಿ ದುಡಿಮೆ ಮಾಡಲಿಕ್ಕೆ ಆಗದಿದ್ದವರಿಗೆ ಮಾತ್ರ. ಇದನ್ನು ಗಮನವಿಟ್ಟು ಕೇಳಿ. ಜೈ ಕರ್ನಾಟಕ, ವಂದೇ ಮಾತರಂ. ಅವರಿಗೆ ಸದಾ ದೇವರು ಇದೇ ರೀತಿಯಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ವಂದೇ ಮಾತರಂ.